ಹಾಯ್ ವೆಲ್ಕಮ್ ಟು ಅನ್ನೋ ಲೈಫ್ ಸ್ಟೈಲ್. ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಾ ಇರೋದು ಲೆಮನ್ ಪಿಕಲ್, ಕಟ್ಟಮಿಟ್ಟರ್ ಪಿಕಲ್. ಇವತ್ತು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಯಾವತ್ತೂ ಟ್ರೈ ಮಾಡಿಲ್ಲ. ಅದಕ್ಕೆ ಚೆನ್ನಾಗಿ ಬಂದರೆ ಹೇಳ್ತೀವಿ, ಚೆನ್ನಾಗಿ ಬಂದಿಲ್ಲ ಅಂದರೆ ನೀನು ಒಬ್ಬಳೇ ತಿನ್ಕೊಳ್ತೀಯ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಏನು ಅಂತ. ನಾನಿವಾಗ ಕಟ್ಟಾಮಿಟ್ಟ ಲೆಮನ್ ಪಿಕ್ಕಲ್ಗೆ ಒಂದು 6 ಲೆಮನ್ ತೊಗೊಂಡಿದ್ದೀನಿ. ಅಂದರೆ ಇದು ಸಣ್ಣ ಸಿಪ್ಪೆದು ತೊಗೊಳ್ಳಿ, ಅಂದರೆ ತೆಳು ಸಿಪ್ಪೆದು, ದಪ್ಪ ಇರುತ್ತಲ್ಲ ಆ ಥರದ್ದು ಬೇಡ. ತೆಳು ಸಿಪ್ಪೆ ತೊಗೊಂಡು ಸ್ವಲ್ಪ ನೀರು ಬಾಯ್ಲ್ ಆಗೋಕೆ ಇಟ್ಟಿದ್ದೀನಿ. ಆಫ್ ಮಾಡಿಬಿಟ್ಟು ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಲೆಮನ್ ಹಾಕಿ ಒಂದು 10 to 15 ಮಿನಿಟ್ಸ್ ಬಿಟ್ಬಿಡಬೇಕು. ವಿಡಿಯೋ ಇವಾಗ ಬಾಯ್ಲಿಂಗ್ ಪಾಯಿಂಟಿಗೆ ಬಂದಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಲೆಮನ್ ಹಾಕೊಂಡ್ಬಿಡೋಣ. ಇವಾಗಿದು ಎಷ್ಟಿತ್ತು 6 ಲೆಮನ್ ಹಾಕ್ಕೊಂಡು ಇದೊಂದು 10 ಮಿನಿಟ್ಸ್ ಹಿಂಗೆ ಬಿಟ್ಬಿಡೋಣ. 10 to 15 ಮಿನಿಟ್ಸ್ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗ್ದು ನಾನು ನೆಕ್ಸ್ಟ್ ಹೇಳ್ತೀನಿ. ಏನನ್ನ ವಿಡಿಯೋ ಮಾಡಬೇಕಾದ್ರೆ ಒಂದು ಇರುತ್ತಲ್ಲ, ಕಟ ಕಟ ಅಂತ ಸೌಂಡ್ ಮಾಡ್ತಿರುತ್ತಲ್ಲ, ಟ್ರೈನ್ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕೆಲಸಕ್ಕೆ ಸೇರಿಸಿ ತಾನು. ಸೊ ಇದು ಬಿಸಿನೀರಲ್ಲಿ ಹಾಕಿದ್ದಿದ್ದು ಫುಲ್ ತಣ್ಣಗಾಗ್ಬಿಟ್ಟಿದೆ. ಇವಾಗ ಇದನ್ನು ತೆಗೆದ್ಬಿಟ್ಟು ಒಂಚೂರು ಮೇಲ್ಗಡೆ ವೆಟ್ ಇರಬಾರ್ದು, ಫುಲ್ಲು ಡ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಇವಾಗ ಫುಲ್ಲು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯೂಸ್ ಮಾಡ್ಬೇಕಾದ್ರೆ ಚಾಪಿಂಗ್ ಬೋರ್ಡು, ನೈಫು ಯಾವುದೂ ಒದ್ದೇ ಇರಬಾರ್ದು, ಯಾಕಂದರೆ ಉಪ್ಪಿನಕಾಯಿ ಮಾಡ್ತಿರೋದು ಹಾಳಾಗುತ್ತೆ. ಸೊ ಇವಾಗ ಇದನ್ನೆಲ್ಲ ಡ್ರೈ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗೆದುಬಿಡ್ತೀನಿ. ಹೆಂಗಿದ್ರು ಇದನ್ನು ರುಬ್ಕೋಬೇಕು, ಅದಕ್ಕೋಸ್ಕರ ಸೀಡ್ಸ್ ಎಲ್ಲ ಡಿಸೀಡ್ ಮಾಡ್ಕೊಂಬಿಡ್ತೀನಿ. ಇವಾಗ ಎಲ್ಲ ಸಣ್ಣ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳೋಣ, ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾವು ಏನು ಮಿಕ್ಸಿ ಜಾರ್ ಯೂಸ್ ಮಾಡ್ತಾ ಇದೀವಲ್ಲ ಅದೂ ಫುಲ್ಲು ಡ್ರೈ ಆಗೇ ಇರಬೇಕು, ಯಾವುದ್ರಲ್ಲೂ ಒಂಚೂರು ನೀರು ಇರಬಾರ್ದು. ಅದು ಮಿಕ್ಸ್ ಮಾಡೋ ಸೌಟಲ್ಲೂ ಅಷ್ಟೇನೆ. ಏನಕ್ಕೆ ಇದನ್ನು ಬಿಸಿನೀರಲ್ಲಿ ಹಾಕ್ಕೊಂಡಿದ್ದು ಅಂದರೆ ಅದು ಲೆಮನಲ್ಲಿರೋ ಸ್ವಲ್ಪ ಕಹಿ ಕಡಿಮೆ ಆಗಲಿ ಅಂತ. ನಾನು ಫಸ್ಟ್ ಟೈಮೇ ಇದು ರೆಸಿಪಿ ಟ್ರೈ ಮಾಡ್ತಿರೋದು. ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿ ಬಂತು ಅಂದರೆ ಪೋಸ್ಟ್ ಮಾಡ್ತೀನಿ, ನೀವು ಟ್ರೈ ಮಾಡಿ. ಚೆನ್ನಾಗಿ ಬಂದಿಲ್ಲ ಅಂದರೂ ಹೇಳ್ತೀನಿ, ಅದನ್ನೇನು ಚೇಂಜಸ್ ಮಾಡಬೇಕು ಮಾಡ್ಕೊಂಡು ಮಾಡಿ ನೀವು. ಇದು ಗ್ರೈಂಡ್ ಆಗಿದೆ, ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಮೆಷರ್ಮೆಂಟ್ ಮಾಡ್ಕೊಳ್ಳೋಣ ಕಪ್ಪಲ್ಲಿ. ಮೀನ್ಸ್ ಯಾವ ಕಪ್ಪಲ್ಲಿ ಹಾಕ್ತಿರೋ ಆ ಕಪ್ಪಲ್ಲಿ ಎಷ್ಟು ಬರುತ್ತೋ ಮೆಷರ್ಮೆಂಟ್ ಮಾಡಿಕೊಂಡು ಅದ್ರ ಡಬ್ಬಲ್ ಶುಗರ್ ಹಾಕ್ಕೋಬೇಕು. 3/4 ಕಪ್ ಬಂದಿದೆ. ಇವಾಗ ಇದೇ ಕಪ್ಪಲ್ಲಿ 3/4 2 ಸತಿ ಹಾಕ್ಕೊಳ್ತೀನಿ, ಅಂದರೆ ಇದ್ರ ಡಬ್ಬಲ್ ಹಾಕ್ಕೊಳ್ತೀನಿ. ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಆಗಿದೆ ಇದೂ. 1 ಕಪ್ಪು, ಇದು 2nd ಕಪ್. ಇದಕ್ಕೆ ಇವಾಗ ಸ್ವಲ್ಪ ಹಲ್ದಿ, ಒಂದಿಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ಖಾರದ ಪುಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು, ಆಮೇಲೆ ಸ್ಟವ್ ಅಂಟಿಸೋಣ. ಇಷ್ಟು ಮಿಕ್ಸ್ ಆದರೆ ಸಾಕು, ಸುಮ್ಮನೆ ಹಿಂಗೆ, ಯಾಕಂದರೆ ಕೆಳಗಡೆ ಅದು ಇರುತ್ತಲ್ಲ, ಸ್ಟವ್ ಅಂಟಿಸಿದ ತಕ್ಷಣ ಸೀದ್ದಂಗೆ ಆಗುತ್ತೆ ಅಂತ. ಸೊ ಇವಾಗ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಶುಗರ್ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇದು ಫುಲ್ಲು ಮೆಲ್ಟಾಗಿ ಫುಲ್ಲು ವಾಟ್ರಿ ಆಗೋಗ್ಬಿಡುತ್ತೆ. ಇದ್ರ ಕನ್ಸಿಸ್ಟೆನ್ಸಿ ಬಂದು ಒಂದೇಳೆ ಪಾಕ ಬರುತ್ತಲ್ಲ, 1 ಸ್ಟ್ರಿಂಗು, ಅದು ಬರೋವರೆಗೂ ಫ್ರೈ ಮಾಡಬೇಕು. ಮೀನ್ಸ್ ಇದು ಬೇಯಿಸ್ಬೇಕು. ಒಂದು 10 to 15 ಮಿನಿಟ್ಸ್ ಆಗುತ್ತೆ ನೋಡಿ. ಆಗಲೇ ಫುಲ್ಲು ನೀರು ಆಗ್ತಾಯಿದೆ. ಫುಲ್ಲು ಶುಗರ್ ಡಿಸಾಲ್ವ್ ಆಗಿ 1 ಸ್ಟ್ರಿಂಗ್ ಪಾಕ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಬಟ್ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರ್ತಿತ್ತು, ಬಟ್ ನಾನು ಖಾರದ್ದು ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡೋಣ ಚೆನ್ನಾಗಿ. ಇವಾಗ ಫುಲ್ಲು ಶುಗರ್ ಡಿಸಾಲ್ವ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಪಾಕ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರೋದು, 1 ಸ್ಟ್ರಿಂಗ್ ಪಾಕ ಬರೋವರೆಗೂ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ತೊಗೊಂಡೆ. ಒಂದು 6 ಲೆಮನ್ನು ಚೆನ್ನಾಗಿ ಬಂತು ಅಂದರೆ ಜಾಸ್ತಿ ಮಾಡಿ ಸ್ಟೋರ್ ಮಾಡ್ಕೋಬೋದಂತೆ.
ನೋಡೋಣ ಈ ಸತಿ ಟೇಸ್ಟ್ ಮಾಡಿ ನೋಡಿದ್ಮೇಲೆ ಮಾಡಿಟ್ಕೋಬೇಕು. ಸೊ ಇದು ಪಾಕ ಬಂದಿದೆ, ನೋಡೋಣ. ನೋಡಿ 1 ಸ್ಟ್ರಿಂಗ್ ಪಾಕ ಬಂದಿದೆ, ಕಾಣಿಸ್ತಾ ಇರ್ಬೋದು. ಇಷ್ಟು ಬಂದರೆ ಸಾಕು, 1 ಸ್ಟ್ರಿಂಗ್ ಪಾಕ. ಇವಾಗ ಆಫ್ ಮಾಡಿಬಿಡೋಣ. ಇದು ಆಗಿದೆ ಇವಾಗ. ಇದನ್ನು ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸು ಇಲ್ಲಾಂದರೆ ಗ್ಲಾಸ್ ಜಾರಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಅಲ್ಲಿ. ಸೊ ನಮ್ಮ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಳಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದನ್ನು, ಚೆನ್ನಾಗಿ ಬಂದರೆ ಹೇಳ್ತೀನಿ ಅಂತ. ಚೆನ್ನಾಗಾಗಿದೆ. ಸ್ವಲ್ಪ ಕಹಿ, ಸ್ವೀಟು, ಖಾರ ಎಲ್ಲ ಇದೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನಕ್ಕೆ, ರಸಮ್ ರೈಸಿಗೆಲ್ಲ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಬಾಯ್.